ಫಾರಿನ್ ಬ್ರದರ್ ಬಂದರೂ ಸಿಗೋದಿಲ್ಲ, ಲೋಕಲ್ ಬ್ರದರ್ ಬಂದರೂ ಸಿಗೋದಿಲ್ಲ. ಇದು ಬ್ರದರ್ಗಳಿಂದ ಸಿಗುವಂಥ ಸಮಾಧಾನ ಅಲ್ಲ, ಇದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಸಿಗುವಂಥ ಸಮಾಧಾನ. ನಮ್ಮ ಎಲ್ಡರ್ ಬ್ರದರ್ ಯೇಸು ಕ್ರಿಸ್ತರು, ಅವರಿಂದ ಮಾತ್ರ ಸಿಗುವಂಥ ಏಕೈಕ ಸಮಾಧಾನ. ಆಯಿತಾ? ಸೊ ಅದರಿಂದ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಎನಿ ಹ್ಯೂಮನ್ ಬೀಯಿಂಗ್, ಎನಿ ಹ್ಯೂಮನ್ ವೇ. ಅದನ್ನೇ ಇಲ್ಲಿ ಪೌಲರು ಹೇಳ್ತಾರೆ, ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಆವಾಗ ಪ್ರಶ್ನೆ ಬರೋದೇನು, ಹಾಗಾದ್ರೆ ನಿಯಮ ಎಲ್ಲ ವೇಸ್ಟಾ? ವೇಸ್ಟ್ ಏನೂ ಇಲ್ಲ, ಬೇಕು. ಯಾಕೆ ಬೇಕು ಗೊತ್ತಾ? ಧರ್ಮಶಾಸ್ತ್ರದ ನಿಯಮಗಳು ನಮಗೇನನ್ನು ಉಂಟು ಮಾಡ್ತದೆ? ಪಾಪ ಪ್ರಜ್ಞೆಯನ್ನು ಉಂಟು ಮಾಡ್ತದೆ. ಹಾಗಾದ್ರೆ ಧರ್ಮಶಾಸ್ತ್ರ ಬೇಕಾ ಕೇಳಿದ್ರೆ ಕಡ್ಡಾಯವಾಗಿ ಬೇಕು. ಯಾಕೆ? ನಾನು ಪಾಪಿ ಎಂಬ ಅರಿವು ನನ್ನಲ್ಲಿ ಉಂಟು ಮಾಡಲಿಕ್ಕೆ ಧರ್ಮಶಾಸ್ತ್ರಕ್ಕೆ ಆಗುತ್ತೆ. ಪಾಪಿ ಎಂಬ ಅರಿವು ಉಂಟು ಮಾಡುತ್ತೆ ಮಾತ್ರ ಅಲ್ಲ, ಪಾಪಕ್ಕೆ ಪರಿಹಾರ ಎಲ್ಲಿದೆ ಅಂತನೂ ಸೂಚಿಸುತ್ತೆ. ಜೀಸಸ್ ಕಡೆಗೆ ನಮ್ಮನ್ನು ಡೈರೆಕ್ಟ್ ಮಾಡುತ್ತೆ. ಇಟ್ಸ್ ಅ ಡೈರೆಕ್ಟರ್, not the savior. Law is not the savior, it is only the director. It will direct you to the savior Jesus Christ. Law cannot save. ಧರ್ಮಶಾಸ್ತ್ರ ಯಾವ ನಿಯಮಗಳು ನಮ್ಮನ್ನು ರಕ್ಷಿಸೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾವೇನೋ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ವಿ, ಹೆಲ್ಮೆಟ್ ಹಾಕಿಲ್ವೋ ಅಥವಾ ಓವರ್ ಸ್ಪೀಡೋ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ವಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ತಕ್ಷಣ ಅಲ್ಲಿ ಕ್ಯಾಮ್ರಾ ಕ್ಲಿಕ್ ಆಯಿತು, ಅಥವಾ ಪೊಲೀಸ್ ಮ್ಯಾನ್ ನಿಂತಿರ್ತಾನೆ, ಟ್ರಾಫಿಕ್ ಪೊಲೀಸ್ ಫೋಟೋ ತಕ್ಕೊಂಡು ಬಾಪ ಸೈಡಿಗೆ ಅಂತ ಸೈಡಿಗೆ ಹಾಕ್ತಾರೆ. ಸೈಡಿಗೆ ಹಾಕಿ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ. ಫೈನ್ ಹಾಕಿ ಏನು ಹೇಳ್ತಾರೆ? ಹೋಗ್ಬಿಟ್ಟು ಕೋರ್ಟಲ್ಲಿ ಕಟ್ಟು ಅಂತಾರೆ. ಅಥವಾ ಹೈಯರ್ ಆಫೀಸರ್ ಹತ್ರ ಅಲ್ಲಿದ್ದಾರೆ, ಅವ್ರ ಹತ್ರ ಹೋಗು, ಅಲ್ಲಿ ಕಳಿಸ್ಕೊಡ್ತಾರೆ. ನಾವು ಅಲ್ಲಿ ಹೋಗಿ ಏನು ಮಾಡಬೇಕು? ಅವ್ರು ಹೇಳಿದಷ್ಟು ಕಟ್ಟು ಬರಬೇಕು. ಧರ್ಮಶಾಸ್ತ್ರ ಏನು ಮಾಡುತ್ತೆ ಗೊತ್ತಾ? ನಾವು ಮಾಡಿದೆಲ್ಲ ಫಾಲ್ಟ್ಗಳನ್ನ ಹಿಡಿಯುತ್ತೆ, ಕ್ಲಿಕ್ ಮಾಡುತ್ತೆ. ಹೀಗೆ ಎಲ್ಲೆಲ್ಲಿ ಸಿಗ್ನಲ್ ಜಂಪ್ ಆಗಿದ್ದೀವಿ, ಎಲ್ಲೆಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಎಲ್ಲೆಲ್ಲಿ ಒನ್ ವೇಲ್ ಹೋಗಿದ್ದೀವಿ, ಎಲ್ಲ ಕ್ಯಾಚ್ ಮಾಡುತ್ತೆ, ಒಂದು ಬಿಡಲ್ಲ. ಈ ಟ್ರಾಫಿಕ್ ಕ್ಯಾಮ್ರಾಗಳು ಫ್ಲಾಪ್ ಆಗ್ಬೋದು, ಧರ್ಮಶಾಸ್ತ್ರ ಫ್ಲಾಪ್ ಆಗಲ್ಲ. ಬಿಕಾಸ್ ದಿಸ್ ಈಸ್ ದ ಪರ್ಫೆಕ್ಟ್ ಲಾ, ಲಾ ಆಫ್ ಲಿಬರ್ಟಿ. ಓಕೆ, ವಿಮೋಚನೆಯ ನಿಯಮ ಧರ್ಮಶಾಸ್ತ್ರ. ಸೊ ವಿಮೋಚನೆ ಅದೆಲ್ಲ ಕೊಡೋದು, ವಿಮೋಚನೆಗೆ ಡೈರೆಕ್ಟ್ ಮಾಡುತ್ತೆ, ನಡೆಸುತ್ತೆ. ಸೊ ಅದೇನು ಮಾಡುತ್ತೆ? ಎಲ್ಲ ಕ್ಲಿಕ್ ಮಾಡುತ್ತೆ. ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಲಾಸ್ಟಿಗೆ ನಮಗೊಂದು ಗತಿ ತೋರಿಸುತ್ತೆ, ದೊಡ್ಡದೊಂದು ಲಿಸ್ಟ್ ಕೊಡುತ್ತೆ. ಕೆಲವು ಟೈಮ್ ಕೆಲವುದು ಆಟೋದವ್ರನ್ನ, ಬೈಕ್ ಅವ್ರನ್ನ ಎಲ್ಲ ಹಿಡಿದಾಗ ಟ್ರಾಫಿಕ್ ಪೊಲೀಸರು ದೊಡ್ಡ ಲಿಸ್ಟ್ ಕೊಡ್ತಾರೆ. 50,000, 1.5 ಲಕ್ಷ. ಅವ್ನ ಗಾಡಿ ಮಾರಿದರೆ 50,000ಕ್ಕೆ ಹೋಗಲ್ಲ, ಆದರೆ ಈಗ ಫೈನ್ ಕಟ್ಟಬೇಕಾಗಿರೋದು 1.5 ಲಕ್ಷ. ಸೊ ಪೊಲೀಸ್ನವ್ರ ಹತ್ರ ಗಲಾಟೆ ಮಾಡಬೇಕು, ಇಲ್ಲ ಹೋಗಿ ಸಾಯ್ಬೇಕು. ಸೊ ಈ ಧರ್ಮಶಾಸ್ತ್ರ ಏನು ಮಾಡುತ್ತೆ ಅಂದರೆ, ನಮಗೆ ಈ ರೀತಿ ಕರ್ಕೊಂಡು ಹೋಗುತ್ತೆ. ನೋಡಪ್ಪ, ನಿಂದಿಷ್ಟಿದೆ, ದೊಡ್ಡ ಲಿಸ್ಟು, ಸಿಕ್ಕಾಕೊಬಿಟ್ಟಿದ್ಯಾ, ಎಲ್ಲ ಕಡೆನೂ ಸಿಕ್ಕಾಕೊಬಿಟ್ಟಿದ್ಯಾ, ನಿನಗೆ ಹೊರಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾವೇನು ಮಾಡ್ತೀವಿ ಈಗ? ಒಂದೇ ದಾರಿ, ಸಾಯ್ಬೇಕಷ್ಟೇ. ಆಮೇಲೆ ಧರ್ಮಶಾಸ್ತ್ರ ಹೇಳುತ್ತೆ, ನೋಡು, ಇದೇ ಧರ್ಮಶಾಸ್ತ್ರದಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅಲ್ಲಿ ಅವ್ರು ಇಲ್ಲಿಲ್ಲ, ಇಲ್ಲಿ ಸಿಗಲ್ಲ, ಅಲ್ಲಿ ಹೋಗಿ. ಈಗ ನಾವೇನು ಮಾಡ್ತೀವಿ? ಈ ದೊಡ್ಡ ಲಿಸ್ಟ್ ಹಿಡ್ಕೊಂಡು ಕೋರ್ಟಿಗೆ ಹೋಗ್ತೀವಿ. ಸಾರ್, ಇದೆಲ್ಲ ಇದೆ, ಏನು ಮಾಡೋದು? ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ಕಟ್ಲಿಕ್ಕಂತೂ 5 ಪೈಸೆ ಇಲ್ಲ, ಪನಿಷ್ಮೆಂಟ್ ಅಂದರೆ ಕೊಟ್ಬಿಡಿ. ಅವಾಗ ಕೋರ್ಟಲ್ಲಿ ಕಟ್ಟಬೇಕು, ಇಲ್ಲ ಶಿಕ್ಷೆಗೊಳಗಾಗಬೇಕು. ಆದರೆ ಯೇಸುವಿನ ಮುಂದೆ ಬಂದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಅವರೇ ನಮ್ಮ ನೀತಿವಂತ ನ್ಯಾಯಾಧಿಪತಿ, ದ ರೈಚಿಯಸ್ ಜಡ್ಜ್. ವೆನ್ ವಿ ಸ್ಟ್ಯಾಂಡ್ ಬಿಫೋರ್ ಹಿಮ್ ವಿತ್ ಆಲ್ ದಿಸ್ ಗಿಲ್ಟ್, ಈ ಎಲ್ಲ ಪಾಪ ಅಪರಾಧಗಳನ್ನ ತೆಗೆದುಕೊಂಡೋಗಿ, ಯೇಸುವೇ ಬಂದಿದ್ದೀನಿ. ನಾವು ಬರೋದು ಕ್ಯಾಂಡ್ಲೆಲ್ಲ ತಗೊಂಡು, ಇದೆಲ್ಲ ವರ್ಕೌಟ್ ಆಗಲ್ಲ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ದೇವರೇ ಎಲ್ಲ ಫೇಲ್ ಆದೆ ನಾನು. ಐ ಆಮ್ ಎ ಫೇಲ್ಡ್ ಪರ್ಸನ್, ಡೂಮ್ಡ್ ಪರ್ಸನ್, ಡೆಡ್ ಪರ್ಸನ್, ಏನೂ ಇಲ್ಲ. ಈಗ ಬಂದಿದ್ದೀನಿ, ನೀವು ನ್ಯಾಯಾಧಿಪತಿ, ಪನಿಷ್ಮೆಂಟ್ ಕೊಡಿ. ನಾನೇನು ಮಾಡಬೇಕು? ಫೈನ್ ಕಟ್ಟಬೇಕು. ಏನು ಫೈನ್ ಕಟ್ಟಬೇಕು? ಅವ್ರು ಹೇಳ್ತಾರೆ, ನೀನು ಮಾಡಿದ ಈ ಅಪರಾಧಕ್ಕೆ ಫೈನ್
ನಿನ್ನಿಂದ ಕಟ್ಟಕ್ಕಾಗಲ್ಲ. ಆದ್ದರಿಂದ ಈ ಫೈನ್ನ ನಾನು ಕಟ್ಟಿದ್ದೀನಿ, ನಾನು ಪೂರ್ತಿ ಫೈನ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಹಾಗಾದ್ರೆ ನಾನೀಗೇನು ಮಾಡಬೇಕು? ನೀನು ಏನು ಮಾಡಬೇಡ, ನಾನು ಫೈನ್ ಕಟ್ಟಿದ್ದನ್ನು ನೀನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ನಂಬಿದರೆ ಯು ಆರ್ ಫ್ರೀ. ನಿನ್ನ ಅಪರಾಧಗಳೆಲ್ಲ ಕ್ಷಮಿಸಲಾಗ್ತದೆ, ಮನ್ನಾ ಆಗ್ತದೆ. ಯೇಸು ಕ್ರಿಸ್ತರ ಹತ್ರ ಹೋಗುವಾಗ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ ನಿಮಗೆ ಇದು ಸಿಗದೇ ಇದ್ದರೆ ನಿಮಗೆ ಬೇರೆ ಏನೆಲ್ಲ ಸಿಕ್ಕಿನೂ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋ ಒಬ್ಬ ವ್ಯಕ್ತಿಗೆ ಮೊಟ್ಟ ಮೊದಲನೇದಾಗಿ ಅತಿ ಮುಖ್ಯವಾಗಿ ಸಿಗಲೇಬೇಕಾಗಿರೋದೇನು ಅಂದರೆ ಈ ಒಂದು ರೈಚಸ್ನೆಸ್ ಆಫ್ ಗಾಡ್, ದೇವರ ಸತ್ಸಂಬಂಧ ಸಿಗಬೇಕು. ಈ ಸತ್ಸಂಬಂಧ ಸಿಗೋದು ಒಂದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ. ಈ ಧರ್ಮಶಾಸ್ತ್ರ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತೆ, ಯೇಸು ಕಡೆಗೆ ಹೋಗು 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 ಅಂತ ತಳ್ಳುತ್ತೆ. ಧರ್ಮಶಾಸ್ತ್ರ ಒಳ್ಳೆಯದೇ, ಆದರೆ ಸಜೀವವನ್ನು ಕೊಡುವ ಶಕ್ತಿ ಅದಕ್ಕಿಲ್ಲ. ಸಜೀವವನ್ನು ಕೊಡುವಂಥ ಯೇಸುವಿನ ಕಡೆಗೆ ತಳ್ಳಕ್ಕೆ ಅದು ಉಪಯೋಗ ಆಗುತ್ತೆ. ಆದರೆ ಇವತ್ತು ನಮಗೆ ಗೊತ್ತು, ಈ ಧರ್ಮಶಾಸ್ತ್ರ ಇಟ್ಕೊಂಡು ಮನುಷ್ಯರನ್ನ ನಾವು ಹೇಗೆ ತಳ್ತೀವಿ ಅಂತ. ಎಲ್ಲೆಲ್ಲೋ ತಳ್ಳಿ 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 ಅವ್ರನ್ನ ಹಾಳು ಮಾಡಾಕ್ತಾ ಇದ್ದಾವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರ ಒಳ್ಳೆಯದೇ, ಧರ್ಮಶಾಸ್ತ್ರ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಧರ್ಮಶಾಸ್ತ್ರ ನಮಗೆ ಪಾಪ ಪ್ರಜ್ಞೆ ಕೊಡುತ್ತೆ, ಯೇಸು ಕಡೆಗೆ ನಮ್ಮನ್ನು ನಡೆಸುತ್ತೆ. 21ನೇ ವಾಕ್ಯ, ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ದೇವರಿಂದ ದೊರಕುವ ತತ್ಸಂಬಂಧವು ಪ್ರಕಟವಾಗಿದೆ. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ, ವಿಶ್ವಾಸದ ಮೂಲಕ ಸತ್ಸಂಬಂಧ. ಓಕೆ, ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ತತ್ಸಂಬಂಧವು ಪ್ರಕಟವಾಗಿದೆ. ತುಂಬಾ ಈಸಿ ಅಲ್ವಾ? ಧರ್ಮಶಾಸ್ತ್ರದ ನೆರವಿಲ್ಲ, ಈಗ ನಮಗೆ ಏನು ಮಾಡೋದು ಬೇಕಾಗಿಲ್ಲ. ಆದರೂ ಕೂಡ ನಾವು ದೇವರ ಜೊತೆಗೆ ಒಂದು ಸರಿಯಾದ ಸಂಬಂಧಕ್ಕೆ ಬರ್ತೀವಿ. ಏನೋ ಮಾಡಿ ಅಲ್ಲ, ಮಾಡಿ 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 ನೀವು ಈ ಪ್ರಾರ್ಥನೆ ಮಾಡಿ, ಈ ಪ್ರಾರ್ಥನೆ ಮಾಡಿ, ಅದು ಮಾಡಿ, ಇದು ಮಾಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಇದೆಲ್ಲ ಮಾಡಿದ್ರೆ, ಇದೆಲ್ಲ ಲಿಸ್ಟ್ ಫಾಲೋ ಮಾಡಿದ್ರೆ ದೇವರ ಸಂಬಂಧದಲ್ಲಿ ಇರ್ತೀರಿ, ಶಾಂತಿ ಸಿಗುತ್ತೆ. ಪ್ರಯತ್ನ ಪಟ್ಟು ಪಟ್ಟು ಎಷ್ಟು ಜನ ಶಾಂತಿಯಿಂದ ಇದ್ದಾರಪ್ಪ? ಎಲ್ಲೂ ಇಲ್ಲ ಶಾಂತಿ, ಕಚ್ಚಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಇರೋರು, ನಾವೇ ಶಾಂತಿಯ ಮಹಾಬೋಧಕರು, ನಾವೇ ಕಚ್ಚಾಡ್ಕೊಂಡಿದ್ದೀವಿ. ಕರಿಸ್ಮ್ಯಾಟಿಕ್ ಪ್ರೇಯರ್ಲಿದ್ದೀವಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಇದೆಯಾ? ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಇಡೀ ಪ್ರಪಂಚನೇ ದೇವರೇ ನಿನ್ನ ಶಾಂತಿಯಿಂದ ತುಂಬಿಸು ಅಂತ ಪ್ರಾರ್ಥಿಸ್ತೀವಿ. ನಿನ್ನ ಮನೇಲಿ ಶಾಂತಿ ಇದೆಯಾ? ನಿನ್ನ ಮನಸ್ಸೊಳಗಡೆ ಶಾಂತಿ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಈ ಥರದ ಈ ಡಂಬಾಚಾರ ಉಚ್ಚಾಟದಿಂದ ಎಲ್ಲ ಶಾಂತಿ ಬರೋದಿಲ್ಲ. ಅದು ದೇವರ ದಾರಿಯಲ್ಲಿ ಮಾತ್ರನೇ ಬರೋದು, ದೇವರಿಟ್ಟ ದಾರಿಯಲ್ಲಿ ಮಾತ್ರನೇ. ಅದನ್ನೇ ಇಲ್ಲಿ ಹೇಳ್ತಾರೆ, ವಿಶ್ವಾಸ ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ಅಥವಾ ಯಾವುದೇ ನಿಯಮಗಳ ನೆರವು ಇಲ್ಲದೆ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಅದನ್ನು ಪ್ರಕಟಪಡಿಸಿದ ಯಾರು? ಶುಭ ಸಂದೇಶ. ಶುಭ ಸಂದೇಶ, ಗಾಸ್ಪಲ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ಓನ್ಲಿ ಗಾಸ್ಪಲ್ ಕ್ಯಾನ್ ರಿವೀಲ್ ಇಟ್. ಅದಕ್ಕೆ ಗಾಸ್ಪಲ್ ಪ್ರೀಚಿಂಗ್ನ ಪಿಶಾಚಿ ವಿರೋಧ ಮಾಡೋದು. ನೀವು ಬೇರೆ ಏನಾದರೂ ಪ್ರೀಚ್ ಮಾಡಿ, ಗಾಸ್ಪಲ್ನ ಪ್ರೀಚ್ ಮಾಡೋದಂದರೆ ಪಿಶಾಚಿಗೆ ಆಗೋದಿಲ್ಲ. ಯಾಕೆಂದರೆ ಇಟ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ಸೈಟನ್ ಆಲ್ವೇಸ್ ಹೇಟ್ಸ್. ಸೈತಾನ ಯಾವಾಗಲೂ ದ್ವೇಷಿಸೋದೇನು ಗೊತ್ತಾ? ನೀವು ಏಸು 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 ಅಂದ್ರೆ ಅವನಿಗೇನು ಅಷ್ಟು ಕೋಪ ಬರೋದಿಲ್ಲ. ಆದರೆ ಶುಭ ಸಂದೇಶ ಹಿ ಡಸಂಟ್ ಲೈಕ್, ಅವನಿಗಿಷ್ಟ ಆಗೋದಿಲ್ಲ. ಯಾಕೆ ಅಂದರೆ ಶುಭ ಸಂದೇಶದಲ್ಲಿ ನಿಂದೇನು ಪ್ರಯತ್ನ ಇಲ್ಲ. ಯು ಆರ್ ಸಿಂಪ್ಲಿ ಬಿಲೀವಿಂಗ್ ವಾಟ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಡನ್ ಫಾರ್ ಯು ಆಸ್ ಯುವರ್ ಸಬ್ಸ್ಟಿಟ್ಯೂಟ್. ನಿನ್ನ ಒಂದು ಬದಲಿಗೆ ಯೇಸು ಏನು ಮಾಡಿದಾರೋ ಅದನ್ನು ಸಾರುವುದೇ ಶುಭ ಸಂದೇಶ, ಅದನ್ನು ಪ್ರಕಟಪಡಿಸೋದೇ ಶುಭ ಸಂದೇಶ. ಶುಭ ಸಂದೇಶದ ಮೂಲಕ ಪ್ರಕಟವಾಗುವುದೇನೆಂದರೆ ದೇವರ ನೀತಿ ಮನುಷ್ಯನಿಗೆ ಹೇಗೆ ಸಿಗುತ್ತೆ, ದೇವರ ಸತ್ಸಂಬಂಧ ಮನುಷ್ಯನಿಗೆ ಹೇಗೆ ಸಿಗುತ್ತೆ. ಅದು ಸಿಕ್ಕಿದ್ರೆ ಏನಾಗುತ್ತೆ? ಅದು ಸಿಕ್ಕಿದ್ರೆ ಆಗೋದೇ ದೇವರೊಂದಿಗೆ ಸಂಧಾನ ಆಗತ್ತೆ, ದೇವರೊಂದಿಗೆ ನಾವು ಶಾಂತಿಯಿಂದ ಇರ್ತೀವಿ. ಈಗ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಒಳಗಡೆ ಪಾಪ ಇಟ್ಕೊಂಡು ದೇವರೇ ಯೇಸುವೆ ಅಂದ್ರು ಈ ದೇವರೊಂದಿಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ಇದು ಒಳಗಡೆ ಇರುವ ಸಿನ್ ಹೋಗ್ಬೇಕು. ಸಿನ್ ಹೋಗ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ, ಯಾವ ಕರ್ಮ ಕಾರ್ಯಗಳಿಗೂ ಆಗೋದಿಲ್ಲ.
ದೇವರಿಟ್ಟ ಏಕೈಕ ದಾರಿ ಜೀಸಸ್ ಈಸ್ ದ ಓನ್ಲಿ ವೇ. ಅದಕ್ಕೆ ಯೇಸು ಹೇಳಿದ್ದು, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ದಟ್ ಇಸ್ ದ ಮೀನಿಂಗ್ ಆಫ್ ಇಟ್. ನನ್ನ ಮುಖಾಂತರ ಬಾರದ ಹೊರತು ಅಂದ್ರೆ ಅದರ ಅರ್ಥ ಏನು? ಯೇಸುವೆ ಎಂದು ಹೇಳದೇ ಇದ್ರೇನಾ? ಅಲ್ಲ. ಕ್ರಿಶ್ಚಿಯನ್ ಆಗದೆ ಇದ್ರೇನಾ? ಅಲ್ಲ. ಬ್ಯಾಪ್ಟಿಸಮ್ ತಗೊಳ್ಳದೆ ಇದ್ರೇನಾ? ಅಲ್ಲ. ಅದು ಯಾವುದೂ ಅಲ್ಲ. ನನ್ನ ಮುಖಾಂತರ ಅಂದರೆ ನಾನು ಕೊಡುವಂಥ ಈ ನೀತಿ ನೀನು ನಂಬಿಕೆ ಇಡೋದ್ರಿಂದ ಮಾತ್ರನೇ ನೀನು ಪಿತನ ಬಳಿಗೆ ಬರ್ತೀಯಾ, ಅಥವಾ ತಂದೆಯ ಸಂಬಂಧಕ್ಕೆ ಬರ್ತೀಯಾ. ನೀನು ತಂದೆಯಾದ ದೇವರಿಗೆ ಮಗನಾಗ್ತೀಯಾ, ಮಗಳಾಗ್ತೀಯಾ. ಆ ಒಂದು ರಿಲೇಶನ್ಶಿಪ್ಪಿಗೆ ಬರ್ಲಿಕ್ಕಾಗ್ತದೆ, ಆ ಒಂದು ಸಂಧಾನಕ್ಕೆ ಬರ್ಲಿಕ್ಕಾಗ್ತದೆ. ದೇವರ ಜೊತೆಗೆ ಸಂಧಾನವಾಗ್ಲಿಕ್ಕೆ ಬೇರೆ ದಾರಿ ಇದೆಯಾ ಕೇಳಿದ್ರೆ, ಬೇರೆ ಮನುಷ್ಯ ಮಾಡಿದ 108 ದಾರಿ ಇದೆ, ಎಲ್ಲ ಫ್ಲಾಪೇ. ಆದರೆ ದೇವರಿಟ್ಟ ಏಕೈಕ ದಾರಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದ್ರ ಮುಖಾಂತರ ಮಾತ್ರನೇ ಪ್ರೀತಿಯ ಸಹೋದರ ಸಹೋದರಿಯರೇ. ದಟ್ ಈಸ್ ದ ಫಂಡಮೆಂಟಲ್ ಟ್ರೂತ್ ಆಫ್ ಟ್ರೂ ಕ್ರಿಶ್ಚಿಯಾನಿಟಿ. ಅದೇ ನಮ್ಮ ಮೂಲಭೂತವಾದ ಸತ್ಯ. ಆದರೆ ಇದರ ಅರಿವು ಇಲ್ಲದೆ ಇವತ್ತು ಎಷ್ಟೋ ಕ್ರೈಸ್ತರು ಸಮಾಧಾನ ಇಲ್ಲ, ಆನಂದ ಇಲ್ಲ. ಆದರೂ ಸಂತೋಷದ ಹಾಡು ಹೇಳ್ತೀವಿ, ಸಮಾಧಾನದ ಹಾಡು ಹೇಳ್ತೀವಿ, ಸಂತೋಷದ ಹಬ್ಬನೂ ಮಾಡ್ತೀವಿ, ಆನಂದದ ಹಬ್ಬನೂ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಆದರೂ ಈ ಸಂತೋಷ, ಈ ಆನಂದ, ಈ ಸಮಾಧಾನ ಎಷ್ಟೋ ಜನರಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.